ಹಾಯ್ ಫ್ರೆಂಡ್ಸ್, ನಿಮಗೆ ಕೋಪ ಬಂದರೆ ಖಂಡಿತವಾಗಿ ಈ ಕಥೆಯನ್ನು ಒಂದು ಸಲ ತಪ್ಪದೇ ಕೇಳಿ. ನಿಮಗೆ ಕೋಪ ಬರದೇ ಇದ್ದರೆ ಈ ಕಥೆಯನ್ನು ಇಲ್ಲಿಯೇ ಬಿಟ್ಟು ಬಿಡಿ. ಫ್ರೆಂಡ್ಸ್, ಕೋಪವನ್ನು ಕಡಿಮೆ ಮಾಡಿಕೊಳ್ಳುವುದು ಹೇಗೆ ಮತ್ತು ನಾವು ಏಕೆ ಕೋಪಗೊಳ್ಳುತ್ತೇವೆ ಎಂಬುದರ ಬಗ್ಗೆ ಹೇಳುತ್ತೇವೆ. ಈ ಕಥೆ ಕೇಳಿದ ನಂತರ ನಿಮ್ಮ ಕೋಪವು ನಿಮ್ಮ ಮುಷ್ಟಿಯಲ್ಲಿರುತ್ತದೆ. ಫ್ರೆಂಡ್ಸ್, ಹೆಚ್ಚಿನವರಿಗೆ ಕೋಪ ಬರುವುದು ಸಾಮಾನ್ಯ ವಿಷಯ. ಆದರೆ ಮಿತಿಮೀರಿ ಹೋದಾಗ ಅದರಿಂದ ಕೊಂಚ ಹಾನಿಯು ಉಂಟು ಮಾಡಬಹುದು. ಈ ವಿಷಯಗಳತ್ತ ಗಮನ ಹರಿಸಬೇಕು. ಕೋಪವನ್ನು ಕಡಿಮೆ ಮಾಡಿಕೊಳ್ಳುವುದು ಹೇಗೆ ಇಂದು ನಾನು ನಿಮಗೆ ಈ ಕಥೆಯನ್ನು ಹೇಳುತ್ತೇನೆ ಮತ್ತು ನಾವು ಏಕೆ ಕೋಪಗೊಳ್ಳುತ್ತೇವೆ ಎಂಬುದರ ಬಗ್ಗೆಯೂ ಹೇಳುತ್ತೇನೆ. ಸ್ವಲ್ಪ ಕೋಪ ಬರುವುದು ಸಹಜ. ಆದರೆ ಪ್ರತಿ ಸಣ್ಣ ವಿಷಯಕ್ಕೂ ಮತ್ತೆ ಮತ್ತೆ ಕೋಪ ಬರಲು ಶುರುವಾದಾಗ ಸಮಸ್ಯೆಯಾಗುತ್ತದೆ. ಕೋಪ ಮಾಡುವುದು ಕೆಟ್ಟ ಅಭ್ಯಾಸ ಅಂತಲ್ಲ. ಅನೇಕ ಬಾರಿ ಪ್ರೀತಿಯಿಂದ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಶಾಲೆಯಲ್ಲಿ ಮಕ್ಕಳಿಗೆ ಪ್ರೀತಿಯಿಂದ ಹೋಮ್ವರ್ಕ್ ಕೊಟ್ಟರೆ ಹೋಮ್ವರ್ಕ್ ಪೂರ್ತಿ ಮಾಡದೆ ನಂತರ ಸಿಟ್ಟಿನಿಂದ ಹೇಳಿ ಹೋಮ್ವರ್ಕ್ ಮಾಡಿಸಿಕೊಂಡು ಹೋಗುವುದನ್ನು ನೋಡುತ್ತೇವೆ. ಹೀಗೆಯೇ ನಮ್ಮ ಜೀವನ ನಡೆಯುತ್ತದೆ. ಹಾಗೆಯೇ ನಮ್ಮ ಕುಟುಂಬದಲ್ಲಿ ಯಾರಾದರೂ ನಮಗೆ ಕೆಲವು ಕೆಲಸಗಳನ್ನು ಕೊಟ್ಟಾಗ ಅದನ್ನು ಮಾಡದಿದ್ದಾಗ ನಮಗೆ ಸ್ವಲ್ಪ ಕೋಪ ಬರುವುದು ಮತ್ತು ತನ್ನ ಕೆಲಸವನ್ನು ಪೂರ್ಣವಾಗಿ ಮಾಡಬೇಕೆಂದು ಬಯಸುವುದು ಸಹಜ. ಹಾಗೂ ಹೆಚ್ಚು ಕೋಪಗೊಳ್ಳುವುದು ವ್ಯಕ್ತಿಯನ್ನು ದೆವ್ವವಾಗಿ ಪರಿವರ್ತಿಸುವ ಸಮಸ್ಯೆಯಾಗಿದೆ. ಹೆಚ್ಚಿನ ಜನರು ಕೋಪಗೊಂಡವರಿಂದ ದೂರ ಉಳಿಯುತ್ತಾರೆ, ಏಕೆಂದರೆ ಅವರು ಪ್ರತಿ ವಿಷಯದಲ್ಲೂ ನಮ್ಮನ್ನು ಬೈಯುತ್ತಾರೆ ಮತ್ತು ಏನಾದರೂ ಹೇಳುತ್ತಾರೆ ಎಂದು ಎಲ್ಲರೂ ಅಂತಹ ವ್ಯಕ್ತಿಯಿಂದ ದೂರವಿರುತ್ತಾರೆ. ವ್ಯಕ್ತಿಯು ಮನೆಯವರಾಗಿರಲಿ ಅಥವಾ ಹೊರಗಿನವರಾಗಿರಲಿ, ಕೋಪವು ನಮ್ಮೊಳಗಿನ ಒಂದು ಭಾವನೆಯಾಗಿದ್ದು ಅದನ್ನು ನಾವು ನಿಯಂತ್ರಿಸಬಹುದು. ಫ್ರೆಂಡ್ಸ್, ಇಂದಿನ ಕಥೆಯ ಮೂಲಕ ನಿಮ್ಮ ಕೋಪವನ್ನು ನೀವು ನಿಯಂತ್ರಿಸಬಹುದು ಎಂದು ನಾನು ನಿಮಗೆ ಸ್ಫೂರ್ತಿ ನೀಡುತ್ತೇನೆ. ಈ ಕೋಪದ ಕಥೆಯ ಮೂಲಕ ನಾವು ನಮ್ಮ ಮತ್ತು ನಮ್ಮ ಸುತ್ತಲಿನ ಜನರ ಮೇಲೆ ಏಕೆ ಹೆಚ್ಚು ಕೋಪಗೊಳ್ಳುತ್ತೇವೆ ಎಂದು ನಿಮಗೆ ತಿಳಿಯುತ್ತದೆ. ಅತಿಯಾದ ಕೋಪವು ತುಂಬಾ ಕೆಟ್ಟದ್ದು. ಅದು ದುಃಖವನ್ನು ಉಂಟು ಮಾಡುತ್ತದೆ. ಕೋಪದ ಬಗ್ಗೆ ಈ ಕಥೆಗಳನ್ನು ಕೇಳುವ ಮೂಲಕ ನಿಮ್ಮ ಕೋಪವನ್ನು ಶಾಂತಗೊಳಿಸಬಹುದು. ಇದು ಒಂದು ಗೋಪಾಲ್ ಎಂಬ ಹುಡುಗನ ಕಥೆಯಾಗಿದೆ. ಅವನು ಕುಟುಂಬ, ಉತ್ತಮ ಉದ್ಯೋಗ ಮತ್ತು ಉತ್ತಮ ಜೀವನವನ್ನು ಹೊಂದಿದ್ದನು. ಸ್ವಲ್ಪ ಸಮಯದ ನಂತರ ಗೋಪಾಲ್ ವಿವಾಹವಾದನು. ಅವನಿಗೆ ಮಕ್ಕಳಾದವು. ಅವನ ಕುಟುಂಬವು ಬೆಳೆಯಿತು ಮತ್ತು ಗೋಪಾಲ್ ಅವನ ಜವಾಬ್ದಾರಿಯೂ ಆಗಿತ್ತು. ಕ್ರಮೇಣ ಗೋಪಾಲ್ ತನ್ನ ಜವಾಬ್ದಾರಿ ಮತ್ತು ಮನೆಯ ಅಗತ್ಯಗಳನ್ನು ಪೂರೈಸಲು ಒತ್ತಡದಿಂದ ತುಂಬಾ ಕೆರಳಿದನು. ಕಾಲಕ್ರಮೇಣ ಗೋಪಾಲ್ನ ಸಿಟ್ಟು ಕೋಪಕ್ಕೆ ತಿರುಳಿತು ಮತ್ತು ಕಾಲಕ್ರಮೇಣ ಗೋಪಾಲನ ಸಿಟ್ಟು ಕೋಪಕ್ಕೆ ತಿರುಗಿತು. ಪ್ರತಿಯೊಂದು ವಿಚಾರಕ್ಕೂ ಮನೆಯವರ ಮೇಲೆ ಕೋಪ ಬರತೊಡಗಿತು. ಆಫೀಸ್ನಲ್ಲಿಯೂ ಯಾರಾದರೂ ತಪ್ಪು ಮಾಡಿದಾಗ ಗೋಪಾಲ್ ಅವರನ್ನು ತೀವ್ರವಾಗಿ ಬೈಯುತ್ತಿದ್ದನು. ಅವನ ಕೋಪವು ಕೆಲವೊಮ್ಮೆ ಅವನ ಮಕ್ಕಳ ಮೇಲೆ ಮತ್ತು ಕೆಲವೊಮ್ಮೆ ಅವನ ಹೆಂಡತಿಯ ಮೇಲೆ ನೇರವಾಗಿರುತ್ತಿತ್ತು. ಈ ಕೋಪದಿಂದ ಮನೆಯ ವಾತಾವರಣವು ತುಂಬಾ ಹದಗೆಟ್ಟಿತ್ತು. ಆಗ ಕುಟುಂಬಸ್ಥರು ಆತನಿಗೆ ಏನನ್ನು ಹೇಳಲು ಕೂಡ ಹೆದರುತ್ತಿದ್ದರು. ಏನಾದರೂ ಅವನಿಗೆ ಹೇಳಿದರೆ ಸಿಟ್ಟು ಬರಬಹುದೆಂದು ಭಯದಿಂದ ಅವನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದರು. ಎಲ್ಲದರಲ್ಲೂ ಕೋಪಗೊಳ್ಳುವ ಅಭ್ಯಾಸದಿಂದ ಸ್ವತಃ ಗೋಪಾಲ್ ತೊಂದರೆಗೀಡಾದನು ಮತ್ತು ಈ ಸಮಸ್ಯೆಯನ್ನು ತೊಡೆದುಹಾಕಲು ಬಯಸಿದ್ದನು. ಆದರೆ ಆಗಾಗ ಸಂದರ್ಭಗಳು ಅವನಿಗೆ ಇಷ್ಟವಿಲ್ಲದಿದ್ದರೂ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವನು ಕೋಪಕ್ಕೆ ಬಲಿಯಾಗಿ ಹೋಗುತ್ತಿದ್ದನು. ಒಂದು ದಿನ ಗೋಪಾಲ್ ಮನೆಯಲ್ಲಿ ಒಬ್ಬನೇ ಇದ್ದನು. ಮನೆಯವರು ಹೊರಗೆ ಹೋಗಿದ್ದರು. ಹಗಲಿನಲ್ಲಿ ಹೊರಗಿನಿಂದ ಬಾಗಿಲನ್ನು ಬಡೆದರು. ಗೋಪಾಲ್ ಬಾಗಿಲು ತೆರೆದು ನೋಡಿದಾಗ ಸಾಧುವನ್ನು ಕಂಡ ಗೋಪಾಲ್ ಏನೂ ತೋಚದೆ ಸಿಟ್ಟಿನಿಂದ ಮಾತನಾಡುತ್ತಾನೆ. ಅವನು ಇಲ್ಲಿ ಏನೂ ಇಲ್ಲ, ಇಲ್ಲಿಂದ ಹೊರಟು ಹೋಗಿ ಎಂದು ಸಿಟ್ಟಿನಿಂದ ಮಾತನಾಡುತ್ತಾನೆ. ಗೋಪಾಲನ ಈ ಮಾತುಗಳನ್ನು ಕೇಳಿದ ಸಾಧುಗಳು ಮುಂದೆ ಹೇಳುತ್ತಾರೆ,
ಯುವಕ ವಿನಾಕಾರಣ ಸಿಟ್ಟು ಮಾಡಿಕೊಂಡೆ. ನಾನೇನು ನಿನ್ನ ಬಳಿ ಏನು ಕೇಳಲು ಬಂದಿರಲಿಲ್ಲ, ನಾನು ಅಡ್ರೆಸ್ ಕೇಳಲು ಬಂದಿದ್ದೆ ಎಂದು ಸಾಧುಗಳು ಹೇಳುತ್ತಾರೆ. ಮತ್ತು ನಾನು ನಿನ್ನ ಬಳಿ ಏನನ್ನು ಕೇಳಲು ಬಂದಿದ್ದೇನೆ ಎಂದು ನೀನು ನನ್ನ ಮೇಲೆ ವಿನಾಕಾರಣ ಸಿಟ್ಟು ಮಾಡಿಕೊಂಡು ಕೂಗಲು ಪ್ರಾರಂಭಿಸಿದ್ದೀಯಾ. ನಂತರ ಸಾಧುಗಳ ಮಾತುಗಳನ್ನು ಕೇಳಿದ ಗೋಪಾಲನು ಮೌನನಾಗುತ್ತಾನೆ ಮತ್ತು ಓ ಮಹಾದೇವ, ನನಗೆ ತುಂಬ ಸುಲಭವಾಗಿ ಕೋಪ ಬರುತ್ತದೆ ಮತ್ತು ನಾನು ಪ್ರಯತ್ನಿಸಿದರೂ ನನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ. ನನ್ನ ಕೋಪವನ್ನು ಕಡಿಮೆ ಮಾಡಲು ನಿಮಗೆ ಏನಾದರೂ ಮಾರ್ಗವಿದ್ದರೆ ದಯವಿಟ್ಟು ನನಗೆ ತಿಳಿಸಿ ಎಂದು ಹೇಳುತ್ತಾನೆ. ಗೋಪಾಲನ ಮಾತುಗಳನ್ನು ಕೇಳಿದ ಸಾಧುಗಳು ತನ್ನ ಬ್ಯಾಗಿನಿಂದ ಒಂದು ಚಿಕ್ಕ ಬಾಟಲಿ ತೆಗೆದು ಗೋಪಾಲನ ಕೈಯಿಗೆ ಕೊಟ್ಟು, ಈ ಸ್ಥಿತಿಯಲ್ಲಿ ನಿನ್ನ ಕೋಪವನ್ನು ಕಡಿಮೆ ಮಾಡುವಷ್ಟು ಶಕ್ತಿ ಇದೆ. ಮುಂದಿನ ಸಲ ಕೋಪ ಬಂದು ಏನಾದರೂ ಹೇಳಲು ಶುರು ಮಾಡಿದರೆ ಇದನ್ನು ತೆಗೆದುಕೋ. ಈ ಬಾಟಲಿಯಿಂದ ಔಷಧಿಯ ಒಂದು ಮುಚ್ಚಳವನ್ನು ಹೊರತೆಗೆದು ಅದನ್ನು ನಿನ್ನ ಬಾಯಿಗೆ ಹಾಕಿ ನಂತರ ಅದನ್ನು 10 ರಿಂದ 15 ನಿಮಿಷಗಳ ಕಾಲ ನಿನ್ನ ಬಾಯಿಯಲ್ಲಿ ಇರಿಸಿಕೋ. ಆ ಸಮಯದಲ್ಲಿ ನೀನು ಏನಾದರೂ ಹೇಳಿದರೆ ಔಷಧವು ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹೇಳುತ್ತಾರೆ. ಆ ಸಾಧುಗಳ ಸಲಹೆಯಂತೆ ಔಷಧಿಯನ್ನು ತನ್ನ ಬಳಿಯೇ ಇಟ್ಟುಕೊಂಡು ಕೋಪ ಬಂದಾಗಲೆಲ್ಲ ಸಿಟ್ಟಿನಿಂದ ಮಾತನಾಡುವ ಮೊದಲು ಔಷಧಿಯನ್ನು ಬಾಯಿಗೆ ಹಾಕಿಕೊಳ್ಳುತ್ತಿದ್ದನು ಮತ್ತು 10 ರಿಂದ 15 ನಿಮಿಷಗಳ ಕಾಲ ಬಾಯಿಯಲ್ಲಿ ಇಟ್ಟುಕೊಂಡು ಅವನ ಕೋಪವು ಶಾಂತವಾಗುತ್ತಿತ್ತು. ಕ್ರಮೇಣ 10 ರಿಂದ 15 ದಿನಗಳಲ್ಲೇ ಗೋಪಾಲನ ಸಿಟ್ಟು ಕಡಿಮೆಯಾಗತೊಡಗಿತು ಮತ್ತು ಸಿಡುಕುತನವು ದೂರವಾಯಿತು. ನಂತರ ಕೆಲವು ದಿನಗಳ ನಂತರ ಗೋಪಾಲ್ ತನ್ನ ಕೆಲಸಕ್ಕೆ ಹೋಗುತ್ತಿರುವಾಗ ಅವನು ಆ ಸಾಧುವನ್ನು ಭೇಟಿಯಾಗಿ ನಮಸ್ಕಾರ ಮಾಡುತ್ತಾನೆ ಮತ್ತು ಮಹಾರಾಜ, ನಿಮ್ಮ ಔಷಧವು ಅದರ ಪರಿಣಾಮವನ್ನು ತೋರಿಸಲು ಪ್ರಾರಂಭಿಸಿದೆ ಮತ್ತು ಕೋಪಗೊಳ್ಳುವ ಅಭ್ಯಾಸವನ್ನು ನಾನು ಕಳೆದುಕೊಂಡಿದ್ದೇನೆ ಎಂದು ಹೇಳುತ್ತಾನೆ ಮತ್ತು ನನ್ನ ಕಚೇರಿ ಮತ್ತು ನನ್ನ ಮನೆಯ ವಾತಾವರಣವು ಶಾಂತವಾಗಿದೆ, ನನ್ನ ಕಿರಿಕಿರಿಯು ಕ್ರಮೇಣ ದೂರವಾಗಿದೆ ಎಂದು ಗೋಪಾಲನು ಹೇಳುತ್ತಾನೆ. ಗೋಪಾಲನ ಈ ಮಾತುಗಳನ್ನು ಕೇಳಿ ಸಾಧುಗಳು ಮುಗುಳ್ನಗುತ್ತಾ ಹೇಳುತ್ತಾರೆ, ಅದು ಔಷಧಿಯಾಗಿರಲಿಲ್ಲ, ಬರೀ ನೀರು. ಕೋಪಕ್ಕೆ ಮದ್ದು ಇಲ್ಲ, ಶಾಂತವಾದ ಮನಸ್ಸೇ ಅದರ ಪರಮ ಮದ್ದು. ನಾವು ಯಾವುದೇ ಔಷಧಿಯಿಂದ ಕೋಪವನ್ನು ಗುಣಪಡಿಸಲು ಸಾಧ್ಯವಿಲ್ಲ, ಅದಕ್ಕೆ ಚಿಕಿತ್ಸೆ ಮಾತ್ರ ಸಾಧ್ಯ ಮತ್ತು ಶಾಂತವಾಗಿ ಉಳಿಯುವ ಮೂಲಕ ಮಾತ್ರ ಇದನ್ನು ಮಾಡಬಹುದು ಮತ್ತು ಇದು ನಿಮಗೆ ಸಂಭವಿಸಿದೆ. ಕೋಪಕ್ಕೆ ಚಿಕಿತ್ಸೆ ಕೇವಲ ಶಾಂತ ಮನಸ್ಸು. ಫ್ರೆಂಡ್ಸ್, ಈ ಕಥೆಯಿಂದ ನಾವು ಏನು ಅರ್ಥ ಮಾಡಿಕೊಳ್ಳುತ್ತೇವೆ ಎಂದರೆ ನಾವು ಕೋಪವನ್ನು ಹೇಗೆ ನಿಯಂತ್ರಿಸಬೇಕು ಎಂದು ಕಲಿಯುತ್ತೇವೆ. ತುಂಬ ಕೋಪಗೊಳ್ಳುವುದು ಅಥವಾ ವಿಷಯಗಳ ಮೇಲೆ ಕೋಪಗೊಳ್ಳುವುದು ನಮಗೆ ತುಂಬ ಹಾನಿಕಾರವಾಗಿದೆ. ಕೋಪದಲ್ಲಿ ಒಬ್ಬ ವ್ಯಕ್ತಿಯು ಮಾಡಬಾರದ ಕೆಲಸಗಳನ್ನು ಮಾಡುತ್ತಾನೆ ಮತ್ತು ಹೇಳಬಾರದ ಮಾತುಗಳನ್ನು ಹೇಳುತ್ತಾನೆ. ಕೆಲವೊಮ್ಮೆ ನೀವು ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುತ್ತೀರಿ ಎಂದು ನೀವು ಭಾವಿಸಿದರೆ ನಂತರ ನಿಮ್ಮನ್ನು ಶಾಂತಗೊಳಿಸಲು ಮತ್ತು ನಿಮ್ಮ ಮನಸ್ಸನ್ನು ಕೆಲವೊಮ್ಮೆ ನೀವು ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುತ್ತೀರಿ ಎಂದು ನೀವು ಭಾವಿಸಿದರೆ ನಂತರ ನಿಮ್ಮನ್ನು ಶಾಂತಗೊಳಿಸಲು ಮತ್ತು ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಕಲಿಯಿರಿ. ಇತರರ ಸಣ್ಣ ತಪ್ಪುಗಳನ್ನು ನಿರ್ಲಕ್ಷಿಸಲು ಕಲಿಯಿರಿ. ಕೆಲವೊಮ್ಮೆ ಅಂತಹ ವಿಷಯಗಳು ಮನೆ, ಕುಟುಂಬ ಮತ್ತು ಕಚೇರಿಯಲ್ಲಿ ನಡೆಯುವುದರಿಂದ ನಾವು ಕೋಪಗೊಳ್ಳುತ್ತೇವೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಇದು ಸಂಭವಿಸಿದಾಗ ಇನ್ನೊಬ್ಬ ವ್ಯಕ್ತಿಗೆ ತ್ವರಿತ ಉತ್ತರವನ್ನು ನೀಡುವ ಬದಲು ಸ್ವಲ್ಪ ಶಾಂತವಾಗಿರಿ, ನಂತರ ಉತ್ತರಿಸಿ ಮತ್ತು ಜೋರಾಗಿ ಕೂಗುವ ಬದಲು ಶಾಂತ ಮನಸ್ಸಿನಿಂದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ನಂತರ ಅದನ್ನು ಇತರರಿಗೆ ವಿವರಿಸಿ. ಕೋಪದಲ್ಲಿ ಏನಾದರೂ ಹೇಳಿದರೆ ಪ್ರಯೋಜನವಾಗುವುದಿಲ್ಲ. ಅದರಿಂದ ಮೊದಲು ನಿಮ್ಮನ್ನು ಶಾಂತಗೊಳಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಹಾಗೂ ಕೋಪದಲ್ಲಿ ಹೇಳುವ ವಿಷಯವು ಹೆಚ್ಚು ಭಾರವನ್ನು ಹೊಂದಿರುತ್ತದೆ ಎಂದು ನೀವು ಎಂದಿಗೂ ಯೋಚಿಸಬಾರದು. ನಿಮ್ಮ ಕೋಪವು ಹೋಗಬಹುದು, ಆದರೆ ನೀವು ಪದೇ ಪದೇ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಕೋಪಗೊಂಡರೆ ಅವನು
ಕೋಪದಿಂದ ಪ್ರತಿಕ್ರಿಯಿಸಬಹುದು ಅಥವಾ ನಿಮ್ಮೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಬಹುದು ಅಥವಾ ನಿಮ್ಮನ್ನು ಎದುರಿಸುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಜನರಿಗೆ ಕೋಪವನ್ನು ತೋರಿಸುವ ಬದಲು ಶಾಂತ ಮನಸ್ಸಿನಿಂದ ಪ್ರೀತಿಯನ್ನು ತೋರಿಸಿ. ಇದರಿಂದ ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತವೆ ಮತ್ತು ನಿಮ್ಮ ಯಾವುದೇ ಕೆಲಸವು ಹಾಳಾಗುವುದಿಲ್ಲ. ಸ್ನೇಹಿತರೆ, ಈ ಪ್ರೇರಕ ಕಥೆಯಿಂದ ನೀವು ಸ್ವಲ್ಪ ಉತ್ತಮ ಶಿಕ್ಷಣವನ್ನು ಪಡೆದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ಸಣ್ಣ ಸಣ್ಣ ವಿಷಯಗಳ ಮೇಲೆ ಕೋಪಗೊಳ್ಳುವ ಜನರೊಂದಿಗೆ ಹಂಚಿಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಥೆಯು ಇಷ್ಟವಾದರೆ ಕಮೆಂಟ್ಸ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.